ಪತನಗೊಂಡ ವಿಮಾನದಲ್ಲಿದ್ದಂತ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಇಷ್ಟೊತ್ತು ಎಲ್ಲ ಕಡೆಯೂ ಕೂಡ ಇದ್ದದ್ದು ಒಂದೇ ಪ್ರಶ್ನೆ, ಬ್ಲಾಕ್ ಬಾಕ್ಸ್ ಸಿಕ್ತಾ ಅಂತ ಹೇಳಿ. ದುರಂತ ನಡೆದ 26 ಗಂಟೆಗಳ ಬಳಿಕ ಒಂದು ಕಪ್ಪು ಪೆಟ್ಟಿಗೆ ಪತ್ತೆಯಾಗಿದೆ. ಎರಡನೇ ಬ್ಲಾಕ್ ಬಾಕ್ಸ್ಗಾಗಿ ಇನ್ನೂ ಕೂಡ ಹುಡುಕಾಟ ಮುಂದುವರೆದಿದೆ. ಪತನಗೊಂಡಂತ ವಿಮಾನದಲ್ಲಿದ್ದಂತ ಬ್ಲಾಕ್ ಬಾಕ್ಸ್ ಕೊನೆಗೂ ಕೂಡ ಪತ್ತೆಯಾಗಿದೆ. ಒಂದು ಕಪ್ಪು ಪೆಟ್ಟಿಗೆ ಪತ್ತೆಯಾಗಿರುವುದು 26 ಗಂಟೆಗಳ ಕಾರ್ಯಾಚರಣೆ ನಂತರ. ಎರಡನೇ ಬ್ಲಾಕ್ ಬಾಕ್ಸ್ಗಾಗಿ ಈಗ ಹುಡುಕಾಟ ಕಾರ್ಯಾಚರಣೆ ಮುಂದುವರೆದಿದೆ. ಏರ್ ಇಂಡಿಯಾ ವಿಮಾನದಲ್ಲಿದ್ದಂತ ಬ್ಲಾಕ್ ಬಾಕ್ಸ್ ವಶಕ್ಕೆ ಪಡೆದಿದ್ದಾರೆ. ತನಿಖೆಯಲ್ಲಿ ಬಯಲಾಗಲಿದೆ ವಿಮಾನ ದುರಂತದ ರಹಸ್ಯ. ಈ ಒಂದು ಬ್ಲಾಕ್ ಬಾಕ್ಸ್ ನಲ್ಲಿ ಅಡಗಿರುತ್ತೆ ಆ ಒಂದು ರಹಸ್ಯ. ಈ ಒಂದು ದುರಂತಕ್ಕೆ ಕಾರಣ ಏನು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಒಂದು ಬ್ಲಾಕ್ ಬಾಕ್ಸ್ ನ ಮುಖೇನ ಸ್ಪಷ್ಟವಾಗಿ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬರುತ್ತೆ. ಏರ್ ಇಂಡಿಯಾ ವಿಮಾನದಲ್ಲಿದ್ದಂತ ಬ್ಲಾಕ್ ಬಾಕ್ಸ್ ಈಗಾಗಲೇ DGCA ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಆ ಬ್ಲಾಕ್ ಬಾಕ್ಸ್ ಅನ್ನ. ಇದೆ ಎಕ್ಸ್ಕ್ಲೂಸಿವ್ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಪ್ರತಿಯೊಂದು ವಿಮಾನದಲ್ಲೂ ಕೂಡ ಈ ರೀತಿಯಾದಂಥ ಒಂದು ಬ್ಲಾಕ್ ಬಾಕ್ಸ್ ಒಂದಲ್ಲ ಎರಡು ಇರ್ತವೆ. ಪ್ರತಿಯೊಂದು ವಿಮಾನಗಳಲ್ಲೂ ಕೂಡ ಅಂದರೆ ನಾವು ಆ ವಿಮಾನದಲ್ಲಿದ್ದವರು ಏನೇ ಮಾತಾಡಿದ್ರು ಕೂಡ ಈ ಒಂದು ಬ್ಲಾಕ್ ಬಾಕ್ಸ್ ಕ್ಯಾಚ್ ಮಾಡಿಕೊಳ್ಳುತ್ತೆ. ಬ್ಲಾಕ್ ಬಾಕ್ಸ್ನಲ್ಲಿದ್ದಂಥ ಆ ಒಂದು ಸಾಧನ ಕ್ಯಾಚ್ ಮಾಡಿಕೊಳ್ಳುತ್ತೆ. ಏನೇ ಮಾತಾಡಿದ್ರು ದೃಶ್ಯಗಳನ್ನು ಕ್ಯಾಚ್ ಮಾಡಿಕೊಳ್ಳುತ್ತೆ. ಈಗ ಪೈಲಟ್ ಅಂದರೆ ಈ ದುರಂತ ಸಂಭವಿಸೋದಕ್ಕಿಂತ ಮೊದಲು ಏನೆಲ್ಲ ಚಟುವಟಿಕೆ ಆಯಿತು ಆ ಒಂದು ವಿಮಾನದಲ್ಲಿ, ಅದೆಲ್ಲವೂ ಕೂಡ ಈ ಒಂದು ಬ್ಲಾಕ್ ಬಾಕ್ಸ್ ನಲ್ಲಿ ಇರುತ್ತೆ. ಆ ಚಿತ್ರಣ ಇರುತ್ತೆ. ಅದೆಲ್ಲವನ್ನು ಕೂಡ FSL ರಿಪೋರ್ಟ್ ಬಂದ ಬಳಿಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಏನೆಲ್ಲ ಆಗಿತ್ತು ಈ ಒಂದು ಘಟನೆಗೂ ಮುನ್ನ, ಏನೆಲ್ಲ ಪೈಲಟ್ ಮಾತನಾಡಿದ್ರು, ಎಲ್ಲದರ ಬಗ್ಗೆಯೂ ಕೂಡ ಸ್ಪಷ್ಟವಾಗಿ ಧ್ವನಿಯ ಮುಖೇನಾನೇ ಗೊತ್ತಾಗುತ್ತೆ. ಬ್ಲಾಕ್ ಬಾಕ್ಸ್ ಅನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ DGCA ಅಧಿಕಾರಿಗಳು. ತನಿಖೆಯಲ್ಲಿ ವಿಮಾನ ದುರಂತದ ರಹಸ್ಯ ಅಂತೂ ಬಯಲಾಗುತ್ತೆ. ಹಾಗಾದ್ರೆ ಈ ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಬ್ಲಾಕ್ ಬಾಕ್ಸ್ ಹೇಗಿರುತ್ತೆ ಅನ್ನೋದನ್ನ ನೋಡಿದ್ರೆ, ಜೊತೆಗೆ ಏನಿದು ಬ್ಲಾಕ್ ಬಾಕ್ಸ್, ಇದು ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ವಿಮಾನದಲ್ಲಿ, ಒಂದಲ್ಲ ಎರಡೆರಡು ಬ್ಲಾಕ್ ಬಾಕ್ಸ್ಗಳನ್ನ ಅಲ್ಲೇ ಅಳವಡಿಸಲಾಗಿರುತ್ತೆ. ಹಾಗಾಗಿ ಏನಿದು, ಯಾವ ರೀತಿಯ ಕಾರ್ಯಾಚರಣೆಯನ್ನ ನಡೆಸುತ್ತೆ ಒಳಗಡೆ, ಯಾವ ರೀತಿಯಾದಂಥ ಕಾರ್ಯಚಟುವಟಿಕೆಯನ್ನ ಮಾಡುತ್ತೆ ಒಂದು ಬ್ಲಾಕ್ ಬಾಕ್ಸ್ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಹಳ ಪ್ರಮುಖವಾಗಿ. ನೋಡಿ, ವಿಮಾನ ದುರಂತ ಏನಿದು ಬ್ಲಾಕ್ ಬಾಕ್ಸ್ ಅನ್ನೋದನ್ನ ಈಗ ಗಮನಿಸ್ತಾ ಹೋಗೋಣ. ಬ್ಲಾಕ್ ಬಾಕ್ಸ್ ಇದನ್ನ ಫ್ಲೈಟ್ ಡೇಟಾ ರೆಕಾರ್ಡರ್ FDR ಅಂತ ಹೇಳಿ ಕರೀತಾರೆ. ಜೊತೆಗೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತ ಕೂಡ ಕರೆಯಲಾಗುತ್ತೆ. CVR ಅಂತ ಕೂಡ ಇದನ್ನ ಕರೀತಾರೆ. ಇದರಲ್ಲಿ ವಿಮಾನದ ಕಾರ್ಯಾಚರಣೆಯ ಮಾಹಿತಿ ಕೂಡ ಸಿಗುತ್ತೆ ಮತ್ತು ಕಾಕ್ಪಿಟ್ ಸಂಭಾಷಣೆಗಳನ್ನ ದಾಖಲು ಮಾಡಿಕೊಳ್ಳುತ್ತೆ. ಅಲ್ಲಿದ್ದವರು ಮಾತಾಡಿದ್ದನ್ನ ಕೂಡ ಇದು ಕ್ಯಾಚ್ ಮಾಡಿಕೊಳ್ಳುತ್ತೆ. ಜೊತೆಗೆ ಇದರ ಮುಖ್ಯ ಉದ್ದೇಶ ವಿಮಾನ ಅಪಘಾತದ ಸಂದರ್ಭದಲ್ಲಿ ಕಾರಣಗಳನ್ನ ತನಿಖೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಈ ಅಪಘಾತ ಆಗಿದೆಯಲ್ಲ, ಇದಕ್ಕೇನು ಕಾರಣ ಅನ್ನೋದು ಗೊತ್ತಾಗುತ್ತೆ. ವಿಮಾನದ ಎಂಜಿನ್ ವೇಗ, ಎತ್ತರ, ದಿಕ್ಕು, ಇಂಧನ ಮಟ್ಟ ಮತ್ತು ಇತರ ತಾಂತ್ರಿಕ ಮಾಹಿತಿಯನ್ನ ಕೂಡ ಈ ಒಂದು ಸಾಧನ ದಾಖಲು ಮಾಡಿಕೊಳ್ಳುತ್ತೆ. ಬ್ಲಾಕ್ ಬಾಕ್ಸ್ ವಿಮಾನದಲ್ಲಿ ಬಳಸಲಾಗುವಂತ ಒಂದು ಎಲೆಕ್ಟ್ರಾನಿಕ್ ಸಾಧನ. ಇದನ್ನ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂದ್ರೆ FDR ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂದ್ರೆ CVR ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದು ವಿಮಾನದಲ್ಲೂ ಕೂಡ ಈ ಒಂದು ಬ್ಲಾಕ್ ಬಾಕ್ಸ್ ಅನ್ನ ಅಳವಡಿಸಲಾಗುತ್ತೆ. ಒಂದಲ್ಲ ಎರಡೆರಡು ಬ್ಲಾಕ್ ಬಾಕ್ಸ್ಗಳು ಇದ್ದೇ ಇರ್ತವೆ ಪ್ರತಿಯೊಂದು ವಿಮಾನದಲ್ಲೂ ಕೂಡ. ಇದರ ಕಾರ್ಯಚಟುವಟಿಕೆ ಯಾವ ರೀತಿಯಾಗಿರುತ್ತೆ, ಇದರ ಉದ್ದೇಶ ಏನು ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. ಬಹಳ ಪ್ರಮುಖವಾಗಿ ವಿಮಾನದಲ್ಲಿ ಬಳಸುವ ಒಂದು ಎಲೆಕ್ಟ್ರಾನಿಕ್ ಸಾಧನ ಇದು. ಇದನ್ನ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂದ್ರೆ FDR ಮತ್ತು CVR ಅಂತ ಅಂದ್ರೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಈ ಪೈಲಟ್ಗಳು ಏನೆಲ್ಲ ಮಾತನಾಡ್ತಾರೆ ಅನ್ನೋದನ್ನು ಕೂಡ ಇದು ಕ್ಯಾಚ್ ಮಾಡಿಕೊಳ್ಳುತ್ತೆ ಈ ಸಾಧನ. ಜೊತೆಗೆ ಅಲ್ಲಿದ್ದಂಥ ಪ್ಯಾಸೆಂಜರ್ಗಳು ಏನೆಲ್ಲ ಮಾತನಾಡ್ತಾರೆ ಅನ್ನೋದನ್ನು ಕೂಡ ಕ್ಯಾಚ್ ಮಾಡಿಕೊಳ್ಳುತ್ತೆ. ಇದರ ಜೊತೆಗೆ ಈ ಫ್ಲೈಟ್ ಡೇಟಾ ರೆಕಾರ್ಡರ್ ಇದೆಯಲ್ಲ, ಇದು ಕೂಡ ಅಷ್ಟೇ ಅಲ್ಲಿದ್ದಂಥ ಚಿತ್ರಣವನ್ನ ಬಹಳ ಪ್ರಮುಖವಾಗಿ ರೆಕಾರ್ಡ್ ಮಾಡುವಂಥ ಒಂದು ಸಾಧನ ಇದು. ಸೊ ದೃಶ್ಯವೂ ಸಿಗುತ್ತೆ ಮತ್ತು ವಾಯ್ಸ್ ಕೂಡ ನಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಹಾಗಾಗಿನೇ ಈ ಒಂದು ಘಟನೆಗೂ ಮುನ್ನ ಅಥವಾ ಇಲ್ಲೇನೋ ಒಂದು ಅಪಘಾತ ಆಗುತ್ತಪ್ಪ, ಈಗ ಯಾಕೋ ನಮಗೆ ಹಿಡಿತಕ್ಕೆ ಸಿಗ್ತಾ ಇಲ್ಲ, ಫ್ಲೈಟ್ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಅಂತ ಅಂದಾಗ ಅಫ್ಕೋರ್ಸ್
ಏನು ಪೈಲಟ್ಗಳು ಮಾತಾಡಿರ್ತಾರೆ, ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ. ಸೊ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಅಸಲಿ ಕಾರಣ ಈ ಒಂದು ಸಂದರ್ಭದಲ್ಲಿ ಗೊತ್ತಾಗುತ್ತೆ ಈ ಒಂದು ಬ್ಲ್ಯಾಕ್ ಬಾಕ್ಸ್ನಿಂದ. ಜೊತೆಗೆ ಇದರಲ್ಲಿ ವಿಮಾನದ ಕಾರ್ಯಾಚರಣೆಯ ಮಾಹಿತಿ ಮತ್ತು ಕಾಕ್ಪಿಟ್ ಸಂಭಾಷಣೆಗಳನ್ನು ದಾಖಲಿಸುತ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ ವಿಮಾನದಲ್ಲಾಗುವಂಥ ಕಾರ್ಯಾಚರಣೆ ಅಥವಾ ಕಾರ್ಯಚಟುವಟಿಕೆ ಮಾಹಿತಿಯು ಕೂಡ ಸಂಗ್ರಹ ಆಗುತ್ತೆ. ಕಾಕ್ಪಿಟ್ ಸಂಭಾಷಣೆಗಳನ್ನು ದಾಖಲಿಸುತ್ತೆ. ಅಲ್ಲಿ ಏನೇ ಮಾತಾಡಿದ್ರು ಕೂಡ ಆ ಒಂದು ಮಾತುಗಳು ಕಾನ್ವರ್ಸೇಷನ್ ಏನಿರುತ್ತದೆ ಅದೆಲ್ಲವೂ ಕೂಡ ದಾಖಲಾಗ್ತಾ ಹೋಗುತ್ತೆ. ಇದರ ಮುಖ್ಯ ಉದ್ದೇಶ ವಿಮಾನ ಅಪಘಾತದ ಸಂದರ್ಭದಲ್ಲಿ ಕಾರಣಗಳನ್ನ ತನಿಖೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈಗ ಪ್ರತಿಯೊಬ್ಬರು ಕೇಳ್ತಾ ಇರುವಂತ ಪ್ರಶ್ನೆ ಏನಪ್ಪಾ, ಪ್ರತಿಯೊಬ್ಬರು ಕೂಡ ದೇಶದ ಜನ ಏನ್ ಕಾರಣ, ವಿಮಾನ ಇಷ್ಟು ಅಂತರದಲ್ಲಿ ಅಪಘಾತ ಆಗೋದಕ್ಕೆ ಏನು ಕಾರಣ? ಬಹಳ ಪ್ರಮುಖವಾಗಿ ಒಂದು ಬಿಲ್ಡಿಂಗ್ ಮೇಲೆ ಬೀಳುತ್ತೆ, ಡಿಕ್ಕಿ ಹೊಡೆಯುತ್ತೆ. ಹೋಗಿ ಅದೇನು ಬಹಳ ದೂರ ಇಲ್ಲ, ಒಂದು 300ರಿಂದ 400 ಫೀಟ್ ಮೇಲ್ಗಡೆ ಇತ್ತು ಅಂತ ಅಷ್ಟೇ. ಹೋಗಿ ನೇರವಾಗಿ ಒಂದು ಬಿಲ್ಡಿಂಗಿಗೆ, ಒಂದು ಹಾಸ್ಟೆಲ್ಗೆ ಡಿಕ್ಕಿ ಹೊಡೆಯುತ್ತೆ ಅಂತ ಅಂದ್ರೆ ಅದು ಕೂಡ ಟೇಕ್ ಆಫ್ ಆದ ಒಂದು 59 ಸೆಕೆಂಡ್ ಒಳಗಡೆ ಇದಾಗಿರುವಂಥ ಘಟನೆ. ಟೇಕ್ ಆಫ್ ಆದ ಕೇವಲ 59 ಸೆಕೆಂಡ್ಗಳಲ್ಲಿ ಹೋಗಿ ಒಂದು ಹಾಸ್ಟೆಲ್ಗೆ ಡಿಕ್ಕಿ ಹೊಡೆಯುತ್ತೆ 300-400 ಫೀಟ್ ಮೇಲ್ಗಡೆಯಿಂದ. ಏನು ಕಾರಣ, ಅಂಥದ್ದೇನಾಗಿತ್ತು ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಆ ಕಾರಣ ಈ ಬ್ಲ್ಯಾಕ್ ಬಾಕ್ಸ್ನಿಂದ ಗೊತ್ತಾಗುತ್ತೆ. ಅದೇ ಇದರ ಉದ್ದೇಶ. ಯಾಕೆ ಅಳವಡಿಸ್ತಾರೆ ಬ್ಲ್ಯಾಕ್ ಬಾಕ್ಸ್ಗಳನ್ನು ವಿಮಾನದಲ್ಲಿ ಅಂತ ಕೇಳಿದರೆ, ಅದರ ಕಾರ್ಯಚಟುವಟಿಕೆ ಮತ್ತು ಕಾರಣಗಳನ್ನು ಕಂಡುಹಿಡಿಯೋದು ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ. ಇನ್ನು ವಿಮಾನದ ಎಂಜಿನ್ ವೇಗ, ಎತ್ತರ, ದಿಕ್ಕು, ಇಂಧನ ಮಟ್ಟ ಮತ್ತು ಇತರ ತಾಂತ್ರಿಕ ಮಾಹಿತಿಯನ್ನು ಈ ಬ್ಲ್ಯಾಕ್ ಬಾಕ್ಸ್ ದಾಖಲಿಸಿಕೊಳ್ಳುತ್ತೆ. ನೋಡಿ, ವಿಮಾನದ ಎಂಜಿನ್ ವೇಗ ಅಂದರೆ ಎಷ್ಟರ ಮಟ್ಟಿಗೆ ವೇಗವಾಗಿ ಹೋಗ್ತಾ ಇದೆ ಆ ಸಂದರ್ಭದಲ್ಲಿ, ಜೊತೆಗೆ ವಿಮಾನ ಎಷ್ಟು ಎತ್ತರದಲ್ಲಿ ಹಾರ್ತಾ ಇದೆ, ಜೊತೆಗೆ ವಿಮಾನ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಜೊತೆಗೆ ವಿಮಾನದಲ್ಲಿ ಇಂಧನ ಮಟ್ಟ ಸದ್ಯಕ್ಕೆ ಈ ಕ್ಷಣಕ್ಕೆ ಮತ್ತೆ ಟೈಮ್ ಟು ಟೈಮ್ ಇಷ್ಟು ಗಂಟೆಗೆ ಇಷ್ಟು ಇಂಧನ ಮಟ್ಟ ಇದೆ, ಅದೆಲ್ಲವನ್ನು ಕೂಡ ಇದು ದಾಖಲು ಮಾಡಿಕೊಳ್ಳುತ್ತಂತೆ. ಜೊತೆಗೆ ಇತರ ತಾಂತ್ರಿಕ ಮಾಹಿತಿಯನ್ನು ಕೂಡ ಈ ಬ್ಲ್ಯಾಕ್ ಬಾಕ್ಸ್ ದಾಖಲಿಸಿಕೊಳ್ಳುತ್ತೆ. ಸೊ ಇದಿಷ್ಟು ಏನಿದು ಬ್ಲ್ಯಾಕ್ ಬಾಕ್ಸ್ ಅನ್ನೋರಿಗೆ ಉತ್ತರ. ಸೊ ಈಗ ಒಂದು ಬ್ಲ್ಯಾಕ್ ಬಾಕ್ಸ್ ಅಂತೂ ಸಿಕ್ಕಿದೆ, ಅದನ್ನ ಈಗ FSLಗೆ ಕಳುಹಿಸಿ ಕೊಡಲಾಗಿದೆ ಅನ್ನೋ ಮಾಹಿತಿ ಇದೆ. ಸೊ FSL ರಿಪೋರ್ಟ್ ಬಂದ ನಂತರ ಅಂತೂ ಸ್ಪಷ್ಟವಾದಂಥ ಒಂದು ಚಿತ್ರಣ ನಮ್ಮ ಕಣ್ಣ ಮುಂದೆ ಬರುತ್ತೆ. ಅದಾದ ನಂತರ ಇನ್ನೊಂದು ಬ್ಲ್ಯಾಕ್ ಬಾಕ್ಸ್ ಪತ್ತೆ ಆಗಿಲ್ಲ. ಸೊ ಅದನ್ನ ಹುಡುಕೋದಕ್ಕೆ ಕಾರ್ಯಾಚರಣೆ ಅಂತೂ ನಡೀತಾನೆ ಇದೆ. ಸೊ ಅದು ಸಿಕ್ಕ ನಂತರ ಸ್ಪಷ್ಟವಾಗಿ ಒಂದಂತೂ ಗೊತ್ತಾಗುತ್ತೆ, ಸೊ ಏನು ಕಾರಣ ಈ ಒಂದು ಘಟನೆಗೆ ಅಂತ ಹೇಳಿ. ನೆಕ್ಸ್ಟು, ಇನ್ನು ಪತನಗೊಂಡಂತ ವಿಮಾನದಲ್ಲಿದ್ದಂಥ DVR ಪತ್ತೆಯಾಗಿದೆ. ಈಗ DVR ವಶಕ್ಕೆ ಪಡೆದ ATS ಅಧಿಕಾರಿಗಳು ವಿಮಾನದ ಅವಶೇಷಗಳಿಂದ DVR ಅನ್ನ ಹೊರತೆಗೆದಿದ್ದಾರೆ. ATS ಅಂದ್ರೆ ಬಹಳ ಪ್ರಮುಖವಾಗಿ ಒಂದು ಬ್ಲ್ಯಾಕ್ ಬಾಕ್ಸ್ ಕೂಡ ಇರುತ್ತೆ, ಜೊತೆಗೆ DVR ಕೂಡ ಅಲ್ಲಿ ಇರುತ್ತೆ. ಸೊ ಈಗ ಒಂದು ಬ್ಲ್ಯಾಕ್ ಬಾಕ್ಸ್ ಅಂತೂ ಸಿಕ್ಕಾಗಿದೆ, ಮತ್ತೊಂದು DVR ಕೂಡ ಪತ್ತೆ ಆಗಿದೆ.